ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ಹೀಗೆ ಅಡಿಕೆ ಗಿಡವನ್ನು ನೋಡ್ತಾ ಹೋಗುವಾಗ ಇಲ್ಲಿ ನನಗೆ ಗಮನ ಸೆಳೆದದ್ದು ಈ ಅಡಿಕೆ ಗಿಡದ ಬೇರುಗಳು. ನೋಡಿ ಹೇಗೆ ಬೇರುಗಳ ರಚನೆ ಇದೆ ಅಂತ ನೋಡಿ. ಇದು ತುಂಬ ಕೃಷಿಕರಿಗೆ ಒಂದು ದೊಡ್ಡ ತಲೆನೋವಿನ ವಿಷಯ. ಅಡಿಕೆ ಗಿಡಗಳಲ್ಲಿ ಈ ರೀತಿ ಬೇರುಗಳು ಕಂಡರೆ ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ. ಯಾಕಂತ ಹೇಳಿದರೆ ಇನ್ನೂ ಏನು ಮಾಡೋದಪ್ಪ, ಇದು ಏನೋ ರೋಗ ಇರ್ಬೋದಾ, ಅಲ್ಲ ಏನು ಕತೆ ಅಂತ. ಆದರೆ ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ. ತುಂಬ ಕೃಷಿಕರು ಇದರಿಂದಾಗಿ ಲಕ್ಷಾಂತರ ರೂಪಾಯಿ ಹಣವನ್ನು ಕಳೆದುಕೊಳ್ತಾರೆ ಈ ರೀತಿ ಅಡಿಕೆ ಗಿಡದ ಬೇರುಗಳು ಮೇಲಕ್ಕೆ ಕಂಡಾಗ. ಅಂದರೆ ನೋಡಿ, ಇದು ಭೂಮಿಯ ಒಳಗಡೆ ಇರುವಂತಹ ಬೇರುಗಳು ಭೂಮಿಗೆ ಮೇಲ್ಗಡೆ ಕಾಣ್ತದೆ ನೋಡಿ. ಹೀಗಿರುವಾಗ ತುಂಬ ಜನರು ಕೃಷಿಕರು ಏನಂತ ತಿಳ್ಕೊಳ್ತಾರೆ, ಯಾವುದೋ ರೋಗ ಇರ್ಬೋದು ಅಂತ. ಅದು ಸಹಜ ಕೂಡ. ಅಡಿಕೆ ಕೃಷಿ ಮಾಡ್ತಾರೆ ಹೊರತು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಯಾರಿಗೂ ಇಲ್ಲ. ಅಡಿಕೆ ಗಿಡ ಅಂತ ಹೇಳಿದರೆ ಹೇಗೆ, ಅದರಲ್ಲಿ ಹೂವು, ಗಂಡು ಹೂ ಯಾವುದು, ಹೆಣ್ಣು ಹೂ ಯಾವುದು, ಬೇರುಗಳೆಷ್ಟು ವಿಧದಲ್ಲಿದೆ ಎಲ್ಲ ಯಾವುದೇ ಮಾಹಿತಿ ಇರುವುದಿಲ್ಲ. ಹಾಗಾಗಿ ಈ ರೀತಿಯ ರಚನೆಗಳು ಕಂಡಾಗ ಸ್ವಲ್ಪ ಹೆದರಿಕೊಳ್ತಾರೆ, ಏನೋ ನನ್ನ ತೋಟಕ್ಕೆ ಆಗಿಬಿಡ್ತದೆ ಅಂತ. ಆದರೆ ನಾವು ಸರಿಯಾಗಿ ಪರಿಶೀಲನೆ ಮಾಡಿದರೆ ನೋಡಿ ಸ್ನೇಹಿತರೆ, ಅಡಿಕೆ ಗಿಡಗಳಲ್ಲಿ ಎರಡು ರೀತಿಯ ಬೇರು. ಒಂದು ಇದೆ ಯಾವುದು, ಈ ದಪ್ಪನ ಬೇರು. ಇದರ ಕೆಲಸ ಏನು ಸ್ನೇಹಿತರೆ, ಕೇವಲ ಅಡಿಕೆ ಮರಗಳು ಬೀಳದ ಹಾಗೆ ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳಿಕ್ಕೆ ಮಾತ್ರ. ಇದರಿಂದ ದೊಡ್ಡ ಬೇರೇನೂ ಸಂಗತಿ ಇಲ್ಲ. ಇದರಿಂದ ಇದು ಯಾವುದೇ ಕಾರಣಕ್ಕೂ ಗೊಬ್ಬರವನ್ನು ಹೀರಿಕೊಳ್ಳುವುದಿಲ್ಲ ಈ ಬೇರುಗಳು. ಇದರ ಕೆಲಸ ಇಷ್ಟೇ, ಹೊಸ ಹೊಸ ಬೇರುಗಳು ಉತ್ಪತ್ತಿ ಆಗ್ತದೆ, ಭೂಮಿಯ ಒಳಗಡೆ ಭದ್ರವಾಗಿ ಅದು ನುಗ್ಗುತ್ತಾ ಹೋಗ್ತದೆ ಅಡಿಯವರೆಗೂ, ಆಮೇಲೆ ಬದಿಯಿಂದಲೂ ಭೂಮಿಯ ಒಳಗಡೆ ಭದ್ರವಾಗಿ ಹೋಗ್ತಾ ಇರ್ತದೆ. ಅದು ಎಂತಹ ಗಟ್ಟಿ ಮಣ್ಣನ್ನು ಕೂಡ ಸೀಳಿಕೊಂಡು ಹೋಗುವಷ್ಟು ಶಕ್ತಿಯುತವಾಗಿರ್ತದೆ ಸ್ನೇಹಿತರೆ ಈ ಬೇರು. ಇಲ್ಲಿ ನೀವು ಆಲೋಚನೆ ಮಾಡಬೇಕಾದೇನಂತ ಹೇಳಿದರೆ, ಈ ರೀತಿ ಬೇರುಗಳು ಮೇಲ್ಗಡೆ ಯಾಕೆ ಬರ್ತದೆ ಅಂತ ನೋಡಿ. ಇಲ್ಲಿ ಗಮನಿಸಿ, ಈ ಗಿಡದಲ್ಲಿ ಬೇರುಗಳು ಇಷ್ಟು ಬಂದಿದೆ. ಅದರ ಪಕ್ಕದ ಗಿಡವನ್ನು ನೋಡಿದರೆ ನೀವು ಅಷ್ಟೊಂದು ಬೇರುಗಳ ರಚನೆ ನಿಮಗೆ ಕಾಣುವುದಿಲ್ಲ ಜಾಸ್ತಿ. ಆದರೆ ಅದರ ಪಕ್ಕದ ಗಿಡವನ್ನು ಗಮನಿಸಿದರೆ ಇಲ್ಲಿ ತುಂಬ ಜಾಸ್ತಿ ಬಂದೇ ಇಲ್ಲ ಬೇರುಗಳು. ನೋಡಿ ಕಾರಣ ಏನು? ಇಲ್ಲಿ ಕೆಲವರು ಏನು ಹೇಳ್ತಾರೆ, ಈ ರೀತಿ ಬೇರುಗಳು ಮೇಲೆ ಬಂದರೆ ಅದು ಭೂಮಿಯ ಒಳಗಡೆ ನೀರು ನಿಂತು ಅದಕ್ಕೆ ಬೇರುಗಳ ಕೊಳೆಯುವಿಕೆಯಾಗಿ ಅದು ಹೊಸ ಬೇರು ಹುಟ್ಟಲಿಕ್ಕೆ ಮೇಲ್ಗಡೆಯಿಂದ ಕೊಡ್ತದೆ ಅಂತ. ಸಾಧ್ಯನೇ ಇಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ ಈ ಜಾಗದಲ್ಲಿ ಮಾತ್ರ ನೀರು ನಿಂತು ಪಕ್ಕದ ಗಿಡದಲ್ಲಿ ನೀರು ನಿಲ್ಲುವುದಿಲ್ವಾ? ನಿಲ್ತದೆ ಅಲ್ಲಿ ಕೂಡ, ಆದರೆ ಅದು ಸರಿಯಾದ ಕಾರಣ ಅಲ್ಲ. ನಮ್ಮ ತೋಟದಲ್ಲಿರುವ ಪ್ರತಿಯೊಂದು ಗಿಡಗಳು ಕೂಡ ಒಂದಕ್ಕೆ ಒಂದು ವಿಭಿನ್ನವೇ ಸ್ನೇಹಿತರೆ. ತಳಿ ಯಾವುದೇ ಇರ್ಬೋದು, ತಳಿ ಈಗ ನಂದು ಮೋಹಿತ ನಗರವೇ, ಆದರೆ ಇಲ್ಲಿರುವ ಪ್ರತಿಯೊಂದು ಗಿಡಗಳು ಕೂಡ ವಿಭಿನ್ನವೇ. ನಿಮಗೆ ಉದಾಹರಣೆ ಹೇಳುವುದಾದರೆ ನೋಡಿ, ಆ ಗಿಡವನ್ನು ಗಮನಿಸಿ, ಅದರ ಗಂಟುಗಳ ಅಂತರವನ್ನು ಗಮನಿಸಿ ಎಷ್ಟಿದೆ ಅಂತ. ಅದೇ ರೀತಿ ಈ ಗಿಡದ ಗಂಟನ್ನು ಗಮನಿಸಿ ಎಷ್ಟಿದೆ ಅಂತ. ಅಂದರೆ ಇದು ಒಂದೇ ತಳಿಯಾದರೂ ಕೂಡ ಗಿಡದಿಂದ ಗಿಡಕ್ಕೆ ವ್ಯತ್ಯಾಸ ಬಂದೇ ಬರ್ತದೆ. ಹಾಗೇನೇ ಸ್ನೇಹಿತರೆ, ಪ್ರತಿಯೊಂದು ಗಿಡದಲ್ಲಿ ವಿಶೇಷ ಗುಣ ಇರುವ ಕಾರಣ ಈ ಗಿಡದಲ್ಲಿ ಈ ರೀತಿಯ ಬೇರುಗಳು ರಚನೆ ಹೊರಗಡೆಯಿಂದ ಕಾಣ್ತದೆ ನಮಗೆ. ಇದು ಯಾವುದೇ ರೋಗ ಅಲ್ಲ. ಈ ಬೇರುಗಳು ಬರುವುದು ಯಾಕೆ ಅಂತ ಮೊದಲು ತಿಳ್ಕೊಂಡ್ರೆ ಅದು ರೋಗ ಅಲ್ವಾ ಅಂತ ನಿಮಗೆ ಗೊತ್ತಾಗ್ತದೆ. ಯಾಕೆ ರೋಗ ಅಲ್ಲ ಅಂತ ಹೇಳ್ತೇನೆ ಅಂತ ಹೇಳಿದರೆ, ಈ ಬೇರುಗಳು ಬರುವುದೇ ಅಡಿಕೆ ಗಿಡಗಳು ಬೀಳದ ಹಾಗೆ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ. ಹೊಸ ಹೊಸ ಬೇರುಗಳು ಪ್ರತಿ ವರ್ಷವೂ ಹುಡ್ತಾನೇ ಇರ್ತದೆ. ಅದು ನಿರಂತರ ಕೆಲಸ. ಬೇರುಗಳು ಹೊಸ ಹೊಸ ಬೇರುಗಳು ಬರುವುದು ಅದು ನಿರಂತರ ಕೆಲಸ. ಕೆಲವು ಗಿಡದಲ್ಲಿ ಏನಾಗ್ತದೆ, ಅತಿ ಹೆಚ್ಚು ಬೇರುಗಳನ್ನು ಉತ್ಪತ್ತಿ ಮಾಡ್ತಾ ಇರ್ತದೆ ಸ್ನೇಹಿತರೆ ವರ್ಷದಿಂದ ವರ್ಷಕ್ಕೆ. ಹಾಗಾದಾಗ ಇದರ ಒಳಗಡೆಯಿಂದ ಹೊಸ ಬೇರು ಬರಲಿಕ್ಕೆ ಜಾಗ ಇರುವುದಿಲ್ಲ. ಆಗೇನಾಗ್ತದೆ, ಇಲ್ಲಿ ಜಾಗ ಇದೆಯಲ್ಲ, ಪ್ರತಿ ವರ್ಷವೂ ಇಲ್ಲಿಂದ ಬೇರುಗಳನ್ನು ಬಿಡ್ತಾ ಬರ್ತದೆ. ಒಳಗಡೆ ಎಲ್ಲ ಬೇರು ಬಂದು ಆಗಿದೆ. ಹಾಗಾದಾಗ ಏನಾಗ್ತದೆ, ಇಲ್ಲಿ ಜಾಗ ಇರೋದು ಇನ್ನು ಇಲ್ಲಿಯೇ. ಅದು ಕೆಲವು ಸಲ ಇಲ್ಲಿಂದ ಇಷ್ಟು ಎತ್ತರದಿಂದಲೂ ಬೇರುಗಳನ್ನು ಬಿಡ್ತಾ ಹೋಗ್ತದೆ ಇನ್ನು ಮುಂದಿನ ವರ್ಷಗಳಲ್ಲಿ ಎಲ್ಲ, ವರ್ಷ ಹೋದಂತೆಲ್ಲ. ಹಾಗಾಗಿ ನಾವು ನೋಡಬೇಕಾದ್ದು ಏನಂತ ಹೇಳಿದರೆ, ಇದು ಯಾವುದೇ ರೋಗ ಅಲ್ಲ ಅಂತ. ಹಾಗಾದರೆ ಲಕ್ಷಾಂತರ ಖರ್ಚು ಮಾಡ್ತಾರೆ ಅಂತ ಹೇಳಿದೆ ಅಲ್ಲ, ಯಾಕಂತ ಹೇಳಿದರೆ ಹೆಚ್ಚಿನ ತುಂಬ ಕೃಷಿಕರು ಇಂತಹ ಬೇರುಗಳ ಮೇಲೆ ಬಂದರೆ ಅವರು ಏನು ತಿಳ್ಕೊಳ್ತಾರೆ ಅಂತ ಹೇಳಿದರೆ, ಇದಕ್ಕೆ ಮಣ್ಣು ಹಾಕಿ ಮುಚ್ಚಿಬಿಡಬೇಕಂತ. ಇಲ್ಲಿ ಹಣವನ್ನು ಕಳ್ಕೊಳ್ಳೋದು. ಈ ಬೇರು ಮುಚ್ಚುವಷ್ಟು ಸಂಪೂರ್ಣವಾಗಿ ಈ ತೋಟಕ್ಕೆ ಮಣ್ಣನ್ನು ಏರಿಸಿ ಬಿಡ್ತಾರೆ. ಲಕ್ಷಾಂತರ ರೂಪಾಯಿ ಯಾಕೆ ಬೇಕಂತ ಹೇಳಿದರೆ, ಮಣ್ಣನ್ನು ತರಲಿಕ್ಕೆ ಹಿಟಾಚಿ ಬೇಕು, ಕೂಲಿಯಾಳುಗಳು ಬೇಕು, ತುಂಬ ಖರ್ಚು ವೆಚ್ಚ ಬರ್ತದೆ. ಇದನ್ನೆಲ್ಲ ಮಾಡಲಿಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಬೇಕು. ಆದರೆ ನಿಜವಾಗಿ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಗಿಡದ ಆರೋಗ್ಯದ ಒಂದು ಲಕ್ಷಣ ಅಂತಲೇ ನಾವು ತಿಳ್ಕೊಳ್ಬೇಕು ಸ್ನೇಹಿತರೆ. ಯಾಕಂತ ಹೇಳಿದರೆ ಈಗ ನೋಡಿ, ಈ ಗಿಡದ ಬೇರುಗಳು ಇಷ್ಟು ಬಂದಿದ್ರೂ ಕೂಡ ಇದರಲ್ಲಿ ಈ ವರ್ಷ ಒಳ್ಳೆಯ ಇಳುವರಿ ಇತ್ತು. ಇನ್ನು ಮುಂದಿನ ವರ್ಷದ ಇಳುವರಿ ಹೇಗಿದೆ ಅಂತ ನೋಡಿ, ಆಮೇಲೆ ನೀವು ನಿರ್ಧಾರ ಮಾಡಿ. ನೋಡಿ, ಇನ್ನು ಬರೋ ವರ್ಷದೊಂದು ಅಡಿಕೆ ಹಿಂಗಾರ ಎಳೆಯ ಅಡಿಕೆಗಳೆಲ್ಲ ಕಾಣ್ತದೆ ನೋಡಿ, ಎಷ್ಟು ಅದ್ಭುತವಾಗಿದೆ ಅಂತ ನೋಡಿ. ಈ ಸಲನೂ ತುಂಬ ಗೊನೆಗಳಿತ್ತು ಇದರಲ್ಲಿ.
ಅಂದರೆ ನೀವು ತಿಳ್ಕೊಳ್ಬೇಕಾದ್ದೇನು, ಇದೇನು ರೋಗ ಅಲ್ಲ, ಇದು ಸಹಜವಾದ ಒಂದು ಕ್ರಮ, ಸಹಜವಾದ ಒಂದು ಗುಣ. ಹೀಗೆ ಅಂದರೆ ನಾವು ಪ್ರತಿಯೊಂದು ಗಿಡಗಳನ್ನು ನಾವು ಗಮನಿಸಿದರೆ ನಮಗೆ ಅದರಲ್ಲಿ ಉತ್ತರ ಸಿಗ್ತದೆ ಸ್ನೇಹಿತರೆ. ಯಾವುದೇ ಒಂದು ರೋಗ ಆಗಿದ್ದರೆ ಬೇರುಗಳು ಹುಟ್ಟುವುದಲ್ಲ, ಕಳೆದುಕೊಳ್ಳುವುದು. ಅಡಿಕೆ ಇಳುವರಿ ಕಮ್ಮಿ ಆಗಲಿಕ್ಕೆ ಕಾರಣ ಏನಂತ ಹೇಳಿದರೆ, ಅವರ ತೋಟದಲ್ಲಿ ಅಡಿಕೆ ಗಿಡದಲ್ಲಿ ಬೇರುಗಳ ಸಂಖ್ಯೆ ಕಮ್ಮಿ ಆಗ್ತಾ ಇರ್ತದೆ ಸ್ನೇಹಿತರೆ. ಇದು ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ದು. ನಿಮ್ಮ ಜಮೀನಿನ ಅಡಿಕೆ ತೋಟದಲ್ಲಿ ಬೇರುಗಳು ವಿಪರೀತವಾಗಿ ಇದೆ ಅಂತ ಹೇಳಿದರೆ ಆರೋಗ್ಯದಲ್ಲಿ ಇದೆ ಅಂತ ಲೆಕ್ಕ. ಅದನ್ನು ಬಿಟ್ಟು ನಾವು ಅಡಿಕೆ ಬೇರುಗಳು ಜಾಸ್ತಿ ಬಂದರೆ ಅದನ್ನೇ ರೋಗ ಅಂತ ತಿಳ್ಕೊಂಡ್ರೆ ಪರಿಸ್ಥಿತಿ ಕೆಟ್ಟು ಹೋಗೋದಿಲ್ವಾ, ಪರಿಸ್ಥಿತಿ ಉಲ್ಟಾಗೋದಿಲ್ವಾ, ನಾವು ಸೋತೋಗೋದಿಲ್ವಾ? ಯಾಕಂತ ಹೇಳಿದರೆ ಅದನ್ನು ಮುಚ್ಚಿ ಹಾಕ್ತೇವೆ ಮಣ್ಣು ಹಾಕಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವುದಲ್ಲದೆ ಇನ್ನೊಂದು ಅನಾಹುತ ಆಗ್ತದೆ ಸ್ನೇಹಿತರೆ. ಏನಂತ ಹೇಳಿದರೆ, ಈ ಬೇರುಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಇನ್ನೊಂದು ವಿಷಯ ಇದೆ. ಇಲ್ಲಿ ನೋಡಿ, ಇದರಲ್ಲಿ ಸಣ್ಣ ಸಣ್ಣ ಚುಕ್ಕೆಗಳ ರೀತಿ ಕಾಣ್ತದೆ ನೋಡಿ, ಈ ರೀತಿ. ಇದು ಯಾಕೆ ಬರ್ತದೆ ಅಂತ ಹೇಳಿದರೆ ಗಾಳಿಯನ್ನು ಹೀರ್ಕೊಳ್ಳಿಕ್ಕೆ ಸ್ನೇಹಿತರೆ, ವಾತಾವರಣದಲ್ಲಿರುವ ಗಾಳಿಯನ್ನು ಹೀರ್ಕೊಳ್ಳಿಕ್ಕೆ. ನಾವು ಇದನ್ನು ಮಣ್ಣು ಹಾಕಿ ಮುಚ್ಚಿದರೆ ಕಂಪ್ಲೀಟು ಸೀಲ್ ಆಗ್ತದಲ್ಲ, ಗಾಳಿ ಒಳಗಡೆ ಹೋಗುವ ಸಾಧ್ಯತೆಯೇ ಇರುವುದಿಲ್ಲ. ಇಲ್ಲೆಲ್ಲ ನಮ್ಮ ಭೂಮಿಯಲ್ಲಿ ಎಲ್ಲ ಕಡೆಯೂ ರಂಧ್ರ ಇರ್ತದೆ, ಎರೆಹುಳಗಳು ಮಾಡಿರುವ ರಂಧ್ರ. ಎರೆಹುಳ ಇದ್ದ ತೋಟದಲ್ಲಿ, ಇಲ್ಲದಿರುವ ತೋಟದಲ್ಲಿ ಯಾವುದೂ ಇರುವುದಿಲ್ಲ, ಇಳುವರಿನೂ ಇರುವುದಿಲ್ಲ, ಅದು ಬೇರೆ ವಿಷಯ. ಈ ನನ್ನ ಜಾಗದಲ್ಲಿ ಅಥವಾ ಪ್ರತಿಯೊಂದು ಸಾವಯವ ರೀತಿಯಲ್ಲಿ ನಾವು ಕೆಮಿಕಲ್ ಹಾಕದಂಥ ತೋಟಗಳಲ್ಲಿ ಎರೆಹುಳಗಳ ಸಂಖ್ಯೆ ಅತಿ ಹೆಚ್ಚಾಗಿ ಇದ್ದೇ ಇರ್ತದೆ. ಈ ಎರೆಹುಳಗಳು ಅಥವಾ ಜೀವಿಗಳೇನು ಮಾಡ್ತದೆ, ನಮ್ಮ ಭೂಮಿಯನ್ನು ರಂಧ್ರ ಮಾಡಿಬಿಡ್ತದೆ. ರಂಧ್ರ ಮಾಡಿದಾಗ ಅದರಿಂದ ಒಳಗಡೆ ಗಾಳಿ ಹೋಗ್ತದೆ, ನಮ್ಮ ಅಡಿಕೆ ಗಿಡಗಳು ಚೆನ್ನಾಗಿ ಬೆಳೀತದೆ, ಗೊಬ್ಬರ ಕೂಡ ಅದಕ್ಕೆ ಒಳ್ಳೆಯ ಉತ್ಪತ್ತಿ ಮಾಡ್ತಾ ಕೊಡ್ತಾ ಇರ್ತದೆ ಜೀವಿಗಳು, ಮಣ್ಣು ಮೃದುವಾಗಿರ್ತದೆ, ನುಸುಲಾಗಿರ್ತದೆ. ಆದರೆ ನೀವು ಯಾವಾಗ ಹೊಸ ಮಣ್ಣನ್ನು ತಂದು ಇದರ ಮೇಲೆ ಹಾಕಿಬಿಡ್ತೀರಿ, ಸಂಪೂರ್ಣ ಸೀಲ್ ಹೊಡೆದಾಗೆ ಆಗ್ತದೆ. ಅಂದರೆ ಈ ಗಾಳಿ ಹೋಗುವಂತಹ ರಂಧ್ರಗಳೆಲ್ಲ ಮುಚ್ಚಿ ಹೋಗಿ ಬಿಡ್ತದೆ. ಏನಾಗ್ತದೆ, ಅಡಿಕೆ ಗಿಡಗಳು ಮುಂದಿನ ವರ್ಷ ಸೊರಗ್ತದೆ ಸ್ನೇಹಿತರೆ. ನಾನು ತುಂಬ ಕಡೆ ಗಮನಿಸಿದ ಹಾಗೆ ಹೊಸ ಮಣ್ಣು ಹಿಡಿಸಿದವರ ತೋಟ ಮುಂದಿನ ವರ್ಷದಲ್ಲಿ ಅದು ಸೊರಗ್ತದೆ. ಆದರೆ ತುಂಬ ಕೃಷಿಕರು ಅದನ್ನು ಆಲೋಚನೆ ಮಾಡೋದಿಲ್ಲ, ಅದು ಮುಂದಿನ ವರ್ಷದ ಕಥೆ ಅಲ್ವಾ. ಆಗ ಅವರು ಅದಕ್ಕೆ ಬೇರೆ ಕಾರಣ ಹುಡುಕ್ತಾರೆ, ಯಾಕೋ ಇಳುವರಿ ಕಮ್ಮಿ ಆಗಿದೆ ಏನೋ ಅಂತ ಬೇರೆ ಕಾರಣ ಹುಡುಕ್ತಾರೆ. ಅವರಿಗೆ ನಿಜವಾದ ಕಾರಣ ಇದು ಮಣ್ಣು ಹಿಡಿದ ಕಾರಣ, ಹಾಕಿಸಿದ ಕಾರಣ ಅಂತ ಗೊತ್ತೇ ಇರೋದಿಲ್ಲ. ಇಲ್ಲಿ ಮೊದಲೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದು ಒಂದು ನಷ್ಟ ಇರ್ತದೆ, ಅಲ್ಲದೆ ಮುಂದಿನ ವರ್ಷದ ಇಳುವರಿಯನ್ನು ಕೂಡ ಅವರು ಕಳೆದುಕೊಳ್ಳುವ ಒಂದು ಸಾಧ್ಯತೆ ಇರ್ತದೆ ಸ್ನೇಹಿತರೆ. ಹಾಗಾಗಿ ನಾವು ಯಾವುದೇ ಒಂದು ಕೃಷಿ ಮಾಡೋದಾದರೂ ಕೂಡ ಕೃಷಿಯ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಅದರ ಗಿಡಗಳ ಲಕ್ಷಣಗಳು, ರಚನೆಗಳು, ಇದರ ಬಗ್ಗೆ ಸ್ವಲ್ಪ ನಾವು ಮಾಹಿತಿಯನ್ನು ತಿಳ್ಕೊಂಡಿದ್ದರೆ ಕೃಷಿ ಅಂತ ಹೇಳೋದು ಅಷ್ಟೊಂದು ದೊಡ್ಡ ಏನು ಕಷ್ಟದ ವಿಷಯನೇ ಅಲ್ಲ. ಆದರೆ ಸಮಸ್ಯೆ ಏನಂತ ಹೇಳಿದರೆ, ನಾವು ಯಾವುದೇ ಕಲೀಲಿಕ್ಕೆ ಹೋಗೋದಿಲ್ಲ, ಕಲಿತರೂ ನಮಗೆ ಅರ್ಥನೂ ಆಗೋದಿಲ್ಲ ಯಾರಾದರೂ ಹೇಳಿದರೆ. ಅಂದರೆ ಇಲ್ಲಿ ಕೆಲವು ಎಡವಟ್ಟುಗಳಿಂದಾಗಿ ಮಾತ್ರ ನಾವು ಕೃಷಿಯಲ್ಲಿ ಲಾಭವನ್ನು ಅಷ್ಟೊಂದು ಮಾಡುವುದಿಲ್ಲ ಹೆಚ್ಚಿನ ಕೃಷಿಕರು. ಎಡೆ ಕೃಷಿ ಮಾಡಬೇಕು, ಬೇರೆ ಬೇರೆ ಗಿಡಗಳನ್ನು ನೆಡಬೇಕು, ಕಳೆಯನ್ನು ಬೆಳೆಸಬೇಕು. ಕಳೆಯನ್ನು ಬೆಳೆಸಿದಾಗ ಅದನ್ನು ನೋಡಿದಾಗಲೇ ಕೆಲವರಿಗೆ ಸಂಶಯ ಏನಂತ ಹೇಳಿದರೆ, ಇದರ ಎಡೆಯಲ್ಲಿ ಹೋಗುವುದು ಹೇಗೆ, ಬಿದ್ದ ಅಡಿಕೆಯನ್ನು ಹೆಕ್ಕುವುದು ಹೇಗೆ, ಹಾವುಗಳಿರುವುದಿಲ್ವ, ಈ ರೀತಿಯೆಲ್ಲ ಸಂಶಯಗಳು ಬಂದರೆ ಅವನು ಯಾವತ್ತೂ ಕೃಷಿಯಲ್ಲಿ ಉದ್ಧಾರ ಆಗುವುದೇ ಇಲ್ಲ ಸ್ನೇಹಿತರೆ. ನಾವು ಪ್ರತಿಯೊಂದು ವಿಷಯವನ್ನು ಕಲಿತು ಮಾಡಿದರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಿಮ್ಮಲ್ಲೇ ಇರ್ತದೆ, ಇನ್ನೊಬ್ಬರಲ್ಲಿ ಕೇಳುವ ಅಗತ್ಯನೇ ಬರುವುದಿಲ್ಲ. ಹಾಗಾಗಿ ಈ ಶೂನ್ಯ ಬಂಡವಾಳ ಕೃಷಿ ಅಥವಾ ಸಹಜ ಕೃಷಿ ಪದ್ಧತಿಯಲ್ಲಿ ನಾವು ನೈಸರ್ಗಿಕವಾಗಿ ಕಾಡಿನಲ್ಲಿ ಹೇಗೆ ಗಿಡಗಳು ಬೆಳೆಯುತ್ತದೋ ಅದೇ ರೀತಿಯಲ್ಲಿ ಇಲ್ಲಿ ಅದರ ಪಾಡಿಗೆ ಅದನ್ನು ಬಿಟ್ಟು ಬಿಡುವುದು. ಅದು ಮೇಲ್ಗಡೆ ಬೇರು ಬರಲಿ ಬರದಿರಲಿ, ರೋಗ ಬರಲಿ ಬರದಿರಲಿ, ನಮಗೆ ಬೇಕಾದ್ದು ಕೇವಲ ಇಳುವರಿ ಸಿಕ್ಕಿದರೆ ಸಾಕು ಸ್ನೇಹಿತರೆ. ಒಳ್ಳೆಯ ಇಳುವರಿ ಬಂದರೆ ಸಾಕು. ನೋಡಿ, ಈ ವರ್ಷ ಒಳ್ಳೆಯ ಅಡಿಕೆ ಇಳುವರಿ ಇತ್ತು ನನಗೆ. ಇನ್ನು ಮುಂದಿನ ವರ್ಷ ಕೂಡ ಅಷ್ಟೇ ಇಳುವರಿ ಒಂದು ಬರುವ ಸಾಧ್ಯತೆ ಇದೆ, ಯಾವುದೇ ರೋಗ ಬಾಧೆ ಬಂದು ಉದರದೆ ಹೋದರೆ. ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದರೆ, ನಾವು ಯಾವುದೇ ಕೃಷಿಯಲ್ಲೂ ಏನು ನಿರೀಕ್ಷೆಯನ್ನು ಇಟ್ಟುಕೊಳ್ಬಾರ್ದು ಸ್ನೇಹಿತರೆ. ನಿರೀಕ್ಷೆಯನ್ನು ಯಾರು ಇಟ್ಟುಕೊಳ್ತಾರೆ, ಸಾಲ ಮಾಡಿ ಕೃಷಿ ಮಾಡಿದವರು ನಿರೀಕ್ಷೆಯನ್ನು ಇಟ್ಟುಕೊಳ್ತಾರೆ. ಯಾಕಂದರೆ ಅವರಿಗೆ ಕಂತು ಕಟ್ಟಬೇಕಾಗ್ತದೆ, ಮತ್ತು ಬೇರೆ ಬೇರೆ ಖರ್ಚು ವೆಚ್ಚಗಳು ಬರ್ತದೆ. ನಾವು ಅಡಿಕೆ ತೋಟಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೃಷಿ ಮಾಡಿದರೆ ಅಥವಾ ಲಕ್ಷಾಂತರ ರೂಪಾಯಿಯ ಗೊಬ್ಬರ ಹಾಕಿದರೆ ಅವನು ನಿರೀಕ್ಷೆ ಇಟ್ಟುಕೊಳ್ಳದೆ ಏನು ಮಾಡಲಿಕ್ಕೆ ಆಗ್ತದೆ. ಇಲ್ಲಿ ನಮಗೆ ಯಾವುದೇ ನಿರೀಕ್ಷೆಗಳಿಲ್ಲ, ಹಾಗಾಗಿ ಒಳ್ಳೆಯ ಇಳುವರಿ ಬರ್ತದೆ. ಯಾಕಂತ ಹೇಳಿದರೆ ನಾವು ಅದರ ಪಾಡಿಗೆ ಅದನ್ನು ಬಿಟ್ಟಿದ್ದೇವೆ. ಅದರ ಪಾಡಿಗೆ ನಾವು ಅದನ್ನು ಬಿಟ್ಟರೆ ಅದು ನೈಸರ್ಗಿಕವಾಗಿ ಬೆಳೆಯುತ್ತದೆ, ನಮಗೆ ಒಳ್ಳೆಯ ಇಳುವರಿಯನ್ನು ಕೊಡ್ತದೆ. ಒಳ್ಳೆಯ ಬಿತ್ತನೆ ಬೀಜವನ್ನು ನಾವು ಆಯ್ಕೆ ಮಾಡಿ ತೋಟ ಮಾಡಿದರೆ ಅಲ್ಲಿ ಮತ್ತೆ ತಲೆ ಬಿಸಿಯೇ ಇಲ್ಲ ಸ್ನೇಹಿತರೆ. ಕೃಷಿಯಲ್ಲಿ ಖುಷಿ ಮಾತ್ರ. ಇಷ್ಟೇ ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.